ಮಾಧ್ಯಮಗಳೇ ಸ್ವಲ್ಪ ಕಿವಿ ಇಟ್ಟು ಕೇಳಿ. ಪತ್ರಿಕೆಯಲ್ಲಿ ಈಶ್ವರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 17 ಜನ ಶಾಸಕರಿಗೆ ಹಣ ಕೊಟ್ಟು ನಾವು ಕರ್ಕೊಂಡು ಬಂದಿದ್ವಿ, BJPಗೆ ಆಪರೇಷನ್ ಕಮಲ ಮಾಡಿದ್ದೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ BC ಪಾಟೀಲ್ರು ನಮ್ಮ ತ್ಯಾಗದಿಂದ ಈಶ್ವರಪ್ಪನವರು ಮಂತ್ರಿ ಆಗಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ, ಉಪಮುಖ್ಯಮಂತ್ರಿಯಾಗಿದ್ದಂಥವರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂಥವರು KS ಈಶ್ವರಪ್ಪನವರು 17 ಜನಕ್ಕೆ ನಾವು ಹಣ ಕೊಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದೀವಿ ಅಂತಂದರೆ ಅಲ್ಲಿಗೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಮಸಿ ಬಳಿದಿದ್ದು ಯಾರು? ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನೀವುಗಳು. ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಮಾಡಿರುವಂಥವರು ಆಪರೇಷನ್ ಕಮಲ ಅಂತ ಮಾಡಿದ್ದು ಯಾರ್ರೀ? ಆಪರೇಷನ್ ಕಮಲ ಮಾಡಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ರಲ್ಲ. ಇವತ್ತು ಅಡ್ಡ ಮತದಾನ ಅಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ನಾಲಾಯಕ್ ರಾಜಕಾರಣಿಗಳು ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೊಯ್ತಾ ಕೂತಿದ್ದೀರಲ್ಲ. ಆಣೆ ಪ್ರಮಾಣ ಅಂತೆ ಅದಂತೆ ಇದಂತೆ ಕೊಯ್ತಾ ಇದ್ದೀರಲ್ಲ. ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದಂತಹ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆಯಲ್ಲ, ಅವ್ರಿಗೆ ಚೀಮಾರಿ ಹಾಕ್ಬೇಕಾಗಿರೋದು ನೀವುಗಳಲ್ವೇನ್ರಿ? ನೀವು ಚೀಮಾರಿ ಹಾಕ್ಬೇಕಲ್ಲ. ನೀವು ಪತ್ರಕರ್ತರ್ರಿ. 17 ಜನಕ್ಕೆ ಕೋಟಿ ಹಣ ಕೊಟ್ಟು ಅವರನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈಶ್ವರಪ್ಪನವರು ಹೇಳ್ತಾ ಇದ್ದಾರಲ್ಲ. ಅದನ್ನು ಯಾಕ್ರಿ ಸ್ಟೋರಿ ಮಾಡಲ್ಲ? ನೈತಿಕತೆ ಇಲ್ವೇನ್ರಿ? ನೀವು ಪತ್ರಕರ್ತರು, ಕ್ರೈಮ್ ರಿಪೋರ್ಟ್ಗಳನ್ನು ಮಾಡಿರುವಂಥದ್ದು ಡಿಟೆಕ್ಟಿವ್ ಪತ್ರಕರ್ತರುಗಳು, ನೀವು ತನಿಖಾ ಪತ್ರಕರ್ತರುಗಳು. ನೀವು ಈಶ್ವರಪ್ಪನವರು ಹೇಳಿರುವಂತಹ ವಿಚಾರ 17 ಜನಕ್ಕೆ ನಾವು ಹಣ ಕೊಟ್ಟು ಖರೀದಿ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂತಹ ವಿಚಾರ. ಇದೇ ಜನಾರ್ದನ ರೆಡ್ಡಿ ಅವರು ಆಮಿಷಗಳನ್ನು ಒಡ್ಡಿದ್ರು ಅಂತೇಳಿ ಇದೇ ಹೊಳಲ್ಕೆರೆ ಶಾಸಕರಾದಂಥ ಚಂದ್ರಪ್ಪ ಹೇಳ್ತಾ ಇರುವಂಥದ್ದು. 10 ಕೋಟಿ 15 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು. ಈ ರಾಜಕಾರಣಿಗಳು ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದವರು ಸಹ ನಮಗೆ ಆಮಿಷ ಒಡ್ಡಿದ್ರು, BJಪಿಯವರು ಆಮಿಷ ಒಡ್ಡಿದ್ರು ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಸತ್ಯ ಏನು ಅನ್ನೋದು ವಿಚಾರವಾಗಿ ಭಾರತೀಯ ಜನತಾ ಪಕ್ಷದವರು ಮಾತನಾಡ್ತಾ ಇದ್ದಾರೆ. ಅದನ್ನು ಅನೈತಿಕ ರಾಜಕಾರಣ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಮಾಧ್ಯಮಗಳು ಅವರಿಗೆ ಚಿಮಾರಿ ಹಾಕ್ಬೇಕಲ್ವಾ? ಇವತ್ತು ಖರೀದಿ ಮಾಡಿಬಿಟ್ಟಿದಂತೆ ಡ್ರಾಮಾ ಮಾಡ್ತಾ ಇದ್ದಾರಲ್ಲ BJಪಿಯವರು, JDSನವರು. ಇವರಿಗೆಲ್ಲ ಹಣ ಎಲ್ಲಿಂದ ಬರುತ್ತ್ರಿ? ಇವರೆಲ್ಲರೂ ಸಹ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ಇವರು ಏನಾಗಿದ್ದರು? ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಹೇಗೆ ಬಂತು ರೀ ಇವರಿಗೆ? ನಾನು ಹಿಂದೇನೂ ಒಂದು ಸರಿ ಹೇಳಿದ್ದೆ, ಇವತ್ತು ಹೇಳ್ತೀನಿ ಕೇಳಿ. ಬಾಗಡಿ ಶಾಸಕ ಬಾಲಕೃಷ್ಣ ಹೇಳ್ತಾರೆ, R ಅಶೋಕ್, ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಿನ್ನ ಫೈನಾನ್ಷಿಯಲ್ ಕೆಪಾಸಿಟಿ ಏನಿತ್ತು, ಫೈನಾನ್ಷಿಯಲ್ ಸ್ಟೇಟಸ್ ಏನಿತ್ತು ಅಂತ ಕೇಳ್ತಾರಲ್ಲ. ಇದೇ HD ಕುಮಾರಸ್ವಾಮಿಯವರು DK ಶಿವಕುಮಾರ್ಗೆ ಕೇಳ್ತಾರೆ. 1999ರಲ್ಲಿ 2 ಎಕರೆನ 3 ಎಕರೆ ಇದ್ದಿದ್ದು ಇವತ್ತು 1500 ಕೋಟಿ ರೂಪಾಯಿ ಹೇಗಾಯಿತು ಅಂತ ಕೇಳ್ತಾ ಇದ್ದಾರೆ. ಇದೇ ಬಚ್ಚೇಗೌಡರು ಹೊಸಕೋಟೆಯ MLA ಆಗಿದ್ದಂಥವ್ರು, ಸಚಿವರಾಗಿದ್ದಂಥವ್ರು, ಸಂಸದರಾಗಿದ್ದಂಥವ್ರು, ಅವ್ರು ಹೇಳ್ತಾರೆ, ದೇವೇಗೌಡರು ಪೀಸ್ ವರ್ಕ್ ಕಾಂಟ್ರಾಕ್ಟ್ರು, 200 ರೂಪಾಯಿ ಬಾಡಿಗೆ ಮನೆಯಲ್ಲಿದ್ದರು, ಕುಮಾರಸ್ವಾಮಿ ಅವರಿಗೆ 4 ಕಾಣಿ ಕಾಚಾ ಕೊಡಿಸಿದ್ದು ನಾನೇ ಅಂತ ಹೇಳ್ತಾ ಇರುವಂಥವ್ರು. ಇವತ್ತು ಸಾವಿರಾರು ಕೋಟಿ ರೂಪಾಯಿ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ 36 ಎಕರೆಯನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗಾದರೆ ಇವರು ಯಾವ ರೀತಿ ಸಂಪಾದನೆ ಮಾಡಿದ್ರು? ಒಬ್ಬ ರಾಜಕಾರಣಿ ಒಬ್ಬ ಶಾಸಕನಾಗಲಿ, ಸಚಿವನಾಗಲಿ, ಮುಖ್ಯಮಂತ್ರಿ ಆಗಲಿ, ಮತ್ತೊಂದಾಗಲಿ, ಇವರಿಗೆ ಕೊಡುವಂತಹ ಸಂಬಳ ಇವರ ಜೀವನ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ಇವರು ಇಟ್ಟು ಸಂಬಳ ತಗೊಂಡು ಸಾವಿರಾರು ಕೋಟಿ ರೂಪಾಯಿ ಹೇಗೆ ಮಾಡಿದ್ರು? ಒಬ್ಬ ಜನಪ್ರತಿನಿಧಿ ಆಗಲಿ, ಒಬ್ಬ ಶಾಸಕ ಆಗಲಿ, 224 ಜನ ಶಾಸಕರು, 75 ಜನ MLCಗಳು, 28 ಜನ ಸಂಸದರುಗಳು, ಇವರು ಓಪನ್ ಆಗಿ ಜನರ ಮುಂದೆ ಹೇಳ್ತಾರ, ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಆಸ್ತಿ ಇಷ್ಟಿತ್ತು, ಇವತ್ತು 100,000 ಕೋಟಿ ಆಗಿದೆ. ಇದನ್ನು ಹೇಳ್ತಾರ. ಅವರು ನೈತಿಕತೆ ಬಗ್ಗೆ ಮಾತನಾಡ್ತಾರೆ, ಇವರು ಮೌಲ್ಯಗಳ ಬಗ್ಗೆ ಮಾತನಾಡ್ತಾರೆ, ದೇಶದ ಬಗ್ಗೆ ಮಾತನಾಡ್ತಾರೆ. ಇಷ್ಟೆಲ್ಲ ಮಾತಾಡುವಂಥವ್ರು ಈ ಸಾವಿರಾರು ಕೋಟಿ ರೂಪಾಯಿ ಹೇಗ್ರಿ ಬಂತು? ಅಫಿಡೇವಿಟ್ಗಳನ್ನು ಯಾವ ರೀತಿ ಸಲ್ಲಿಸ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ? ಅಧಿಕೃತವಾಗಿ ಅಫಿಡೇವಿಟ್ನಲ್ಲಿ ಇಷ್ಟು ಪಟ್ಟು ಹೇರಿಕೆ ಆಗ್ತಾ ಇದೆಯಲ್ಲ, ಎಲ್ಲಿಂದ ಬಂತು ಹಣ?
ಯಾರಾದರೂ ಸೋಷಿಯಲ್ ಮೀಡಿಯಾದ ಮೂಲಕ ನಮ್ಮ ಹಣ ಇಷ್ಟಿತ್ತು ಇಷ್ಟಾಗಿದೆ ಅಂತ ಹೇಳ್ತಾರಾ? ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮೀಡಿಯಾಗಳು ಇವತ್ತು ರಾಜಕಾರಣಿಗಳ ಮನೆಯ ಬಾಗಿಲುಗಳನ್ನು ಕಾಯ್ತಾ ಇದ್ದೀರಿ, ರಾಜಕಾರಣಿಗಳನ್ನು ಓಲೈಕೆ ಮಾಡ್ತಾ ಇದ್ದೀರಿ. ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ದಾರೆ. ಇದೇ ಈಶ್ವರಪ್ಪನವರು ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ನೀವು ಸುಳ್ಳು ಹೇಳಿ, ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳಿ ಜನರನ್ನು ನಂಬಿಸಿ, ಅವ್ರು ಯಾರು ಬಂದು ಕ್ರಾಸ್ ಚೆಕ್ ಮಾಡೋದಿಲ್ಲ ಅಂತ ಹೇಳ್ಕೊಡ್ತಾರೆ. ಇದೇ ಈಶ್ವರಪ್ಪನವರು ಹೇಳಿದಂತಹ ವಿಚಾರಗಳು. ಇಷ್ಟೊಂದು ಸುಳ್ಳು, ಇಷ್ಟೊಂದು ವಿಚಾರಗಳು ನಡೀತಾ ಇದ್ರೂ ಸಹ ಇದು ಯಾವುದೂ ಸಹ ಮೀಡಿಯಾದವರ ಕಿವಿಗೆ ಹೋಗ್ತಾ ಇಲ್ಲ, ಕಣ್ಣಿಗೆ ಕಾಣ್ತಾ ಇಲ್ಲ, ಬಾಯಲ್ಲಿ ಮಾತನಾಡ್ತಾ ಇಲ್ಲ ಅಂತಂದರೆ ಇವರು ಯಾವ ರೀತಿ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದಾರೆ, ಪತ್ರಕರ್ತರಾಗಿ ಯಾವ ರೀತಿ ಇವರು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. 17 ಜನ ಮಾರಾಟ ಆಗಿದ್ರಲ್ಲ, 17 ಜನನ ಇವರು ಖರೀದಿ ಮಾಡಿದ್ರಲ್ಲ, ಸ್ವತಃ ಈಶ್ವರಪ್ಪನವರು ಹೇಳ್ತಾ ಇರುವಂತಹ ವಿಚಾರ, BC ಪಾಟೀಲ್ರು ಕೌಂಟ್ರ್ ಕೊಟ್ಟಿರುವಂಥ ವಿಚಾರ. ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಹುರುಳಿಲ್ವಾ? ಇದರಲ್ಲಿ ಯಾವುದು ಹುರುಳಿಲ್ವೇನ್ರಿ? ವಿಚಾರ ಮಾಡಿ. ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ರಾಜಕಾರಣಿಗಳು, ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಸ್ವಲ್ಪನಾದರೂ ನಿಮಗೆ ಜವಾಬ್ದಾರಿಯುತವಾದಂಥ ಪತ್ರಕರ್ತರಾಗಿದ್ದರೆ ಅವರಿಗೆ ಛೀಮಾರಿ ಹಾಕಬೇಕಾಗಿತ್ತು. ಅವ್ರಿಗೆ ಯಾವ ರೀತಿ ಹಣ ಬಂತು ಅಂತ ಕಂಡುಹಿಡಿಬೇಕಾಗಿತ್ತು. ಅವರು ಶಾಸಕರಾಗೋಕ್ಕಿಂತ ಮುಂಚೆ ಎಷ್ಟಿತ್ತು ಇವತ್ತೆಷ್ಟಿದೆ ಅಂತ ಕಂಡುಹಿಡಿಬೇಕಾಗಿತ್ತು. ಆ ಕೆಲಸ ನೀವೇನೂ ಮಾಡ್ತಾ ಇಲ್ಲ. ಆ ಕೆಲಸ ನಮ್ಗೆ ಯಾಕೆ ಅಂತೇಳಿ ಆ ಗುಂಗಲ್ಲಿ ನೀವಿದ್ದೀರಿ. ನಿಮಗೆ ಕಮರ್ಷಿಯಲ್ ಬೇಕು, TRP ಬೇಕು, ನಿಮ್ಮ ಚಾನಲ್ಗಳಲ್ಲಿ ಸಂಬಳ ಬೇಕು, ಈ ಲೆವೆಲ್ನಲ್ಲಿ ನೀವು ಹೋಗ್ತಾ ಇದ್ದೀರಾ ಹೊರತು ನಿಮಗೆ ದೇಶ ಬೇಕಾಗಿಲ್ಲ, ದೇಶದ ಸಂಪತ್ತು ಉಳಿಸ್ಬೇಕಾಗಿಲ್ಲ. ನೀವು ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಲ್ಲ. ಪ್ರಶ್ನೆ ಕೇಳಿ ಸ್ವಾಮಿ, ಈಶ್ವರಪ್ಪನವರ ಕೇಳಿ. ಈ 17 ಜನ ಶಾಸಕರುಗಳಿಗೆ ನೀವು ಹಣ ಕೊಟ್ಟಿದ್ದೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಎಷ್ಟು ಹಣ ಕೊಟ್ಟಿದ್ರಿ, ಏನು ಕೊಟ್ಟಿದ್ರಿ ಅಂತ ಕೇಳಿ. ಈ 17 ಜನ ಶಾಸಕರು ಯಾವ ರೀತಿ ಹಣ ಮಾಡಿದ್ದಾರೆ ಅಂತ ಹುಡುಕಿ. ಅವತ್ತು ನೀವು ಈ ಸಂವಿಧಾನದಲ್ಲಿ ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನು, ಪತ್ರಿಕೋದ್ಯಮಕ್ಕೆ ಕೊಟ್ಟಿರುವಂಥ ಸ್ವತಂತ್ರವನ್ನು ನೀವು ಅದನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ, ನೀವು ಸಫಲರಾಗ್ತಾ ಇದ್ದೀರಿ ಅಂತ. ಇಲ್ಲದ ಹೋದರೆ ನೀವು ಇಡೀ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಿಗೂ ನಿಮಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ರಾಜಕಾರಣಿಗಳು ಜನರನ್ನು ಮೋಸ ಮಾಡ್ತಾ ಇದ್ದಾರೆ, ಜನರ ತೆರಿಗೆ ಹಣವನ್ನು ತಿಂತಾ ಇದ್ದಾರೆ. ನೀವು ಸಹ ಆ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡೋದು ಬಿಟ್ಟು ಅವರನ್ನು ಓಲೈಕೆ ಮಾಡ್ತೀರಿ ಅಂತಂದರೆ ಅವ್ರಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ದೇಶ ಉಳಿಸ್ರಿ, ದೇಶ ಮೊದಲು, ದೇಶ ಉಳಿಸಿ. ರಾಜಕಾರಣಿಗಳಲ್ಲ, ವ್ಯಕ್ತಿಗಳಲ್ಲ, ದೇಶ ಮೊದಲು. ದೇಶವನ್ನು ಉಳಿಸೋದ್ರ ಕಡೆ ಗಮನ ಕೊಡಿ. ಪತ್ರಕರ್ತರೇ, ನಿಮಗೆ ಜವಾಬ್ದಾರಿಯುತವಾದಂತಹ ಸ್ಥಾನ ಕೊಟ್ಟಿರುವಂಥದ್ದು ಈ ಸಂವಿಧಾನ. ನಿಮಗೆ ಜವಾಬ್ದಾರಿಯುತವಾದಂತಹ ಅವಕಾಶಗಳನ್ನು ಕೊಟ್ಟಿರೋದು ಈ ಸಂವಿಧಾನ. ಆ ಅವಕಾಶವನ್ನು ಬಳಸ್ಕೊಳ್ಳಿ. ದೇಶವನ್ನು ಉಳಿಸೋದಕ್ಕೆ ನಿಮ್ಮ ಪಾತ್ರವು ಬಹಳ ದೊಡ್ಡದಿದೆ. ಪತ್ರಕರ್ತರೇ ಕೇಳಿ, 17 ಜನ ಶಾಸಕರನ್ನು ಖರೀದಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಎಷ್ಟಕ್ಕೆ ಖರೀದಿ ಮಾಡಿದ್ರು, ಯಾವ ರೀತಿ ಖರೀದಿ ಮಾಡಿದ್ರು ಅಂತ ಕೇಳ್ಕೊಂಡು ಅವರಿಗೆ ಛೀಮಾರಿ ಹಾಕಿ, ಹಾದಿ ಬೀದಿಲಿ ಛೀಮಾರಿ ಹಾಕಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡಿ. ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ನಿಮಗೆ ಸ್ಯಾಟಲೈಟ್ ಅವರಿಗೆ ಒಂದು 5-6 ಜನ ಸ್ಯಾಟಲೈಟ್ ಚಾನಲ್ಗಳಿದ್ದೀರಲ್ಲ, ನಿಮಗೆ ಒಂದು ಅವಕಾಶ ಸಿಕ್ಕಿದೆ, ಅವಕಾಶವನ್ನು ಬಳಸ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.